ಇಲ್ಲಿ ಇಲ್ಲಿ ಬಂದಿರೋರಿಗೆ ಚಾಕ್ಲೇಟ್ ವಿತರಣೆ ಕಾರ್ಯಕ್ರಮ ಕೂಡ ಇದೆ. ಒಂದೇ ಮಾತರಂ ಗೀತೆಯನ್ನು ನುಡಿದಂಥ ನಮ್ಮ ಸ್ನೇಹಿತರಿಗೆ ಧನ್ಯವಾದಗಳು. ಅದೇ ರೀತಿ ಈಗ ವೇದಿಕೆ ಮುಂಭಾಗದಲ್ಲಿರುವಂಥ ನಮ್ಮ ಸರ್ವಜ್ಞಗೌಡಣ್ಣನವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ನಮ್ಮ ಗುಜ್ನಳ್ಳಿ ಮಂಜಣ್ಣವರು, ನಮ್ಮ ಮಲ್ಲಿಕಾರ್ಜುನ ರೆಡ್ಡಿ ಅಣ್ಣವರು, ಮುನ್ಸ್ವಾಮಿಗೌಡರು ಮತ್ತು ನಮ್ಮ जय बोला भारत माता की, ಕಾಂಗ್ರೆಸ್ ಪಾರ್ಟಿಗೆ ಆಜ್ಞಾನವ್ರಿಗೆ. ನೋಡಮ್ಮ, ಇವತ್ತಿನ ಪ್ರೋಗ್ರಾಮು ನಮ್ದು ಯಾರ್ದು ಅಲ್ಲ, ನಿಮ್ಮದು, ಹೆಣ್ಮಕ್ಳದು ಇದು. ಇವತ್ತಿನ ಪ್ರೋಗ್ರಾಮು ಈ ಸ್ಟೇಜ್ ಮೇಲೆ ನೀವು ಬರಬೇಕಾಗಿತ್ತು. ಆದ್ರೆ ಸುಮಾರು ಒಂದು 10,000 ಜನ ಸೇರ್ತಾರೆ ಇಲ್ಲಿ. ಅವ್ರು ಕೂತ್ಕೊಳ್ಳಕ್ ಆಗಲ್ಲ ಅಂತ ನಾವು ಕೂತಿದ್ದೀವಿ. ಆಜ್ಞಾನ ಈ ಸ್ಟೇಜ್ ಮೇಲೆ ನಿಮ್ಮನ್ನು ಕೂರಿಸ್ಬೇಕು ಅಂತ ಹೇಳಿದ್ರು. ನಿಮ್ಮನ್ನು ಕೂರ್ಸೋಳಕ್ಕೆ ಜಾಗ ಸಾಗಲ್ಲ ಅಂತ ನಿಮ್ಮನ್ನು ಅಲ್ಲಿ ಕೂರ್ಸಿರೋದು. ಈ ಪ್ರೋಗ್ರಾಮು ನಮ್ದು ಯಾವ್ದು ಅಲ್ಲ, ನಿಮ್ದು. ಕ್ರಮ ಇದು 3ನೇ ಜಾಗ ನಮ್ಮ ಕಪ್ಪಲಮಡು ಪಂಚಾಯತಿನಲ್ಲಿ. ಕಪ್ಪಲಮಡು ಪಂಚಾಯತಿ, ಆಲಂಗೂರು ಪಂಚಾಯತಿ, ಅಮ್ಲಿಕಲ್ ಪಂಚಾಯತಿ, ಈ 3 ಪಂಚಾಯತಿ ಹೆಣ್ಮಕ್ಳನ್ನ ಮುಖಾಮುಖಿ ಮಾತನಾಡಿಸಿ ನಿಮ್ಮ ಆಶೀರ್ವಾದ ಪಡ್ಕೊಂಡು ನಿಮ್ಗೆ ಏನು ಇವತ್ತು ಸೀರೆ, ಗಾಜು, ಬಳೆ ಕೊಟ್ಬಿಟ್ಟು, ಅರಿಶಿನ ಕುಂಕುಮ ಕೊಟ್ಬಿಟ್ಟು ನಿಮ್ಮ ಆಶೀರ್ವಾದ ತಗೋಬೇಕಾಗಿಂತ ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ ಅವರು ಬಂದಿದ್ದಾರೆ, ಇಬ್ಬರು ಬಂದಿದ್ದಾರೆ. ಅವ್ರಿಗೆ ನೀವು ಆಶೀರ್ವಾದ ಕೊಡಬೇಕು. ಅದಕ್ಕೋಸ್ಕರ ದಯವಿಟ್ಟು ಸ್ವಲ್ಪ ಸೈಲೆಂಟ್ ಆಗಿ, ಏನೋ ಅವ್ರು ಬಂದಿದ್ದಾರೆ, ಇವತ್ತು ಒಂದೇ ದಿನ ನಿಮ್ಗೆ ಸಿಗೋದವರು. ಈ ಸ್ಟೇಜ್ ಮೇಲೆ ಇರೋರು ದಿನ ಸಿಗ್ತಾರೆ, ನಿಮ್ಗೆ ಸಿಗೋದು ಇವತ್ತು ಒಂದೇ ದಿನ. ನಿಮ್ಗೋಸ್ಕರ ಬಂದಿದ್ದಾರೆ ಅವರು. ಸ್ವಲ್ಪ ಸೈಲೆಂಟ್ ಆಗಿ ಗಲಾಟೆ ಮಾಡಬೇಡಿ. ಒಂದು ಸಾಕ ಆರಾಮಾಗಿ ಕೂತ್ಕೊಳ್ರಿ. ಇನ್ನು ಸ್ವಲ್ಪ ಹೊತ್ತಿಗೆ ಊಟಕ್ಕೆ ಬಿಡ್ತೀವಿ. ಊಟ ಮಾಡಿಕೊಂಡು ನೀವು ಸೀರೆ ತಗೊಂಡು ಅವ್ರಿಗೆ ಆಶೀರ್ವಾದ ಕೊಟ್ಬಿಟ್ಟು ಹೋಗಿರಂತೆ. ದಯವಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಇನ್ನೇನು ನಮ್ಮ ಆಜ್ಞಾನವರು ನಮ್ಮ ತಾಲೂಕು ಬಂದಿರೋದು, ನಮ್ಮ ಹೆಣ್ಮಕ್ಳಿಗೆ ಒಂದು ಅಣ್ಣನಾಗಿ ಬಂದಿದ್ದಾರೆ. ಅವರ ಧರ್ಮಪತ್ನಿಯವರು ಬಂದಿದ್ದಾರೆ ನಿಮ್ಮ ಆಶೀರ್ವಾದ ಪಡ್ಕೊಳ್ಳಕ್ಕೆ. ಅದಕ್ಕೋಸ್ಕರ ಇವತ್ತು ನಮ್ಮ ಕಪ್ಪಲಮಡು ಪಂಚಾಯತಿನಲ್ಲಿ ಈ ವೇದಿಕೆ ಆಗಿರೋದು. ನಮ್ಮ ಕಪ್ಪಲಮಡು ಪಂಚಾಯತಿಗೆ ಒಂದು ಹೆಮ್ಮೆ. ಈ MG6 ಮಾರ್ಕೆಟು ಇಂಥ ಜಾಗ ಇನ್ನೆಲ್ಲೂ ನಮ್ಮ ತಾಲೂಕಲ್ಲೇ ಇಲ್ಲ. ಆದರೆ ಇದೇನೋ ಸ್ವಲ್ಪ ರೀಸೌಂಡ್ ಬರ್ತಾ ಇದೆ, ಈ ಮೈಕ್ ಸ್ವಲ್ಪ ಪ್ರಾಬ್ಲಮ್ ಇದೆ. ದಯವಿಟ್ಟು ಆರಾಮಾಗಿ ಊಟ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ, ಎಲ್ಲ ಪಡ್ಕೊಂಡು ಆರಾಮಾಗಿ. ಜಾಸ್ತಿ ಮಾತಾಡೋದು ಬೇಡ. ನಿಮ್ಮೆಲ್ಲ ಹೆಣ್ಮಕ್ಳ ಆಶೀರ್ವಾದ ಅವ್ರು ಕೊಡಬೇಕು. ಇವತ್ತೇನು ಎಲೆಕ್ಷನ್ ಬಂದಿಲ್ಲ, ಎಲೆಕ್ಷನ್ಗೋಸ್ಕರ ಬರ್ತಾ ಇರೋಲ್ಲ ಅವರು. ಎಲೆಕ್ಷನ್ ಟೈಮಲ್ಲಿ ಸುಮಾರು ಜನ ಬರ್ತಾರೆ. ಈ ಎಲೆಕ್ಷನ್ಗಾಗಿ ಈ ಪ್ರೋಗ್ರಾಮ್ ಮಾಡ್ತಾ ಇಲ್ಲ. ಒಂದು ಹೆಣ್ಮಕ್ಳ ಆಶೀರ್ವಾದ ಪಡ್ಕೋಬೇಕು ಅಂತ ಬಂದಿದ್ದಾರೆ. ದಯವಿಟ್ಟು ನಿಮ್ಮ ಆಶೀರ್ವಾದ ಎಲ್ಲ ಅವ್ರ ಮೇಲೆ ಇರಬೇಕು ಅಂತ ಹೇಳ್ತಾ ಇದ್ವಿ. ನಮ್ಮ ಮುಖಂಡರಿಗೆ ಧನ್ಯವಾದಗಳು. ಇವಾಗ ಕೋಲಾರ ಜಿಲ್ಲಾ ಯೂತ್ ಕಾಂಗ್ರೆಸ್ ಮುಖಂಡರಾದಂಥ ವಾಸುದೇವ ರೆಡ್ಡಿ. ಜೈ ಬಲೋ ಕಾಂಗ್ರೆಸ್ ಪಾರ್ಟಿಗೆ, ಜೈ ಬಲೋ ಕಾಂಗ್ರೆಸ್ ಪಾರ್ಟಿಗೆ. ಬಂಧುಗಳೇ, ಇವತ್ತೇನು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ವಿ ಆದಿನಾರಾಯಣಣ್ಣವರು, ಕೊತ್ತೂರು ಮಂಜಣ್ಣವರ ಮಾರ್ಗದರ್ಶನದಲ್ಲಿ ಇವತ್ತು ದೀರ್ಘ ಸುಮಂಗಲಿ ಭವನ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ 3 ಗ್ರಾಮ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಹೆಣ್ಣು ಮಕ್ಕಳ ಪರವಾಗಿ ತಿಳಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ 5 ಬೆರಳುಗಳಿದ್ದಾವೆ. ಕಾಂಗ್ರೆಸ್ ಪಕ್ಷದ 5 ಬೆರಳುಗಳು ಹಸ್ತದ ಗುರುತು. 5 ಬೆರಳುಗಳಿಗೆ 5 ಗ್ಯಾರಂಟಿ ಯೋಜನೆಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಯಾವುದು ಅಂದ್ರೆ, ಪ್ರತಿ ಹೆಣ್ಣು ಮಗುಗೂ ಕೂಡ ಇವತ್ತು ಗೃಹಲಕ್ಷ್ಮಿ ಅಂತ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಇವತ್ತು ಶಕ್ತಿ ಯೋಜನೆ ಅಂತ ಬಸ್ನಲ್ಲಿ ಫ್ರೀ ಕೊಡ್ತಾ ಇದ್ದಾರೆ. ಇವತ್ತು 200 ಯೂನಿಟ್ ವರೆಗೂ ವಿದ್ಯುತ್ ಅನ್ನು ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಓದುವಂತ ಯುವಕರಿಗೆ ಇವತ್ತು ಒಂದು ಯುವ ನಿಧಿ ಅಂತ ಕೊಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಇವತ್ತು ಹೆಣ್ಣು ಮಕ್ಕಳಿಗೆ ಇನ್ನೊಂದು ಯೋಜನೆಯನ್ನು ಕೂಡ ಇವತ್ತು ಅಕ್ಕಿ ಯೋಜನೆಯನ್ನು 10 kg ಕೊಡ್ತಾ ಇದ್ದಾರೆ. ಈ 5 ಯೋಜನೆಗಳು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಯೋಜನೆಗಳಾದರೆ, ಇನ್ನೊಂದು 5 ಯೋಜನೆಗಳನ್ನು ನಮ್ಮ ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಆದಿನಾರಾಯಣಣ್ಣ ಅವರು ಇವತ್ತು ನಮ್ಗೆ ಇನ್ನೊಂದು 5 ಯೋಜನೆಗಳನ್ನು ಬೋನಸ್ ಆಗಿ ಕೊಡ್ತಾ ಇದ್ದಾರೆ. ಆದ್ದರಿಂದ ಕಾಂಗ್ರೆಸ್
ಪಕ್ಷದ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಹೆಣ್ಣು ಮಕ್ಕಳು 5 ಯೋಜನೆಗಳನ್ನು ಪಡ್ತಾ ಇದ್ರೆ ಅದಕ್ಕೆ ಬೋನಸ್ ಆಗಿ ಇವತ್ತು ಹ್ಯಾಡ್ ಆಗಿ ಇವತ್ತು ಇನ್ನೊಂದು 5 ಯೋಜನೆಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿ ಆದಿನಾರಾಯಣನವರು ಕೊಡ್ತಾ ಇದ್ದಾರೆ. ಅದರ ಮೊದಲ ಕಾರ್ಯಕ್ರಮ ಇವತ್ತು ನಿಮ್ಮ ಎಲ್ಲರಿಗೂ ಕೂಡ ದೀರ್ಘ ಸುಮಂಗಲಿ ಭವನ ಅಂತ ಕಾರ್ಯಕ್ರಮ, ಗರ್ಭಿಣಿ ಸ್ತ್ರೀಯರಿಗೆ ಮಾತೃ ದೇವೋಭವ ಅಂತ, ಮತ್ತು ಯಾರು ಗುರುಗಳಿದ್ದಾರೆ ಅವರಿಗೆ ಆಚಾರ್ಯ ದೇವೋಭವ ಅಂತ, ಕಟ್ಟಡ ಕಾರ್ಮಿಕರು ಶ್ರಮಿಕರಿಗೆ ಶ್ರಮ ದೇವೋಭವ ಅಂತ, ಯುವಕರ ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೆ ಹೆಲ್ಮೆಟ್ ಅನ್ನು ಕೊಡುವಂತ 5 ಯೋಜನೆಗಳು. ಈ ಕಡೆ 5 ಯೋಜನೆಗಳು, ಈ ಕಡೆ 5 ಯೋಜನೆಗಳು ಅಂದ್ರೆ 10 ಯೋಜನೆಗಳು. ನಮ್ಮ ಕೆಪಿಸಿಸಿಯ ಮುಳಬಾಗಿಲು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಗಳಂತ ವೆಂಕಟೇಶ ಸರ್ ಬರ್ತಾ ಇದ್ದಾರೆ ವೇದಿಕೆಗೆ. ಅವ್ರಿಗೆ ಎಲ್ಲ ಮುಖಂಡರ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೀತಿಯ ಸ್ವಾಗತವನ್ನ ವೇದಿಕೆಗೆ ಬಯಸ್ತಾ ಇದ್ದೀವಿ ಬಂಧುಗಳೇ. ಆದ್ದರಿಂದ ಈ ಕೈಯಲ್ಲಿ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಕೊಟ್ಟಿರೋ 5 ಯೋಜನೆಗಳಾದ್ರೆ, ಈ ಕೈನಲ್ಲಿ ಇವತ್ತು ಆದಿನಾರಾಯಣ ಅವರು ಕೊಟ್ಟಿರುವಂತ 5 ಯೋಜನೆಗಳು ನಮ್ಮ ಜೊತೆಗಿದ್ದಾವೆ ಬಂಧುಗಳೇ. ಇಡೀ ಭಾರತ ದೇಶದಲ್ಲಿ ಇವತ್ತು ನಾವು ಅರ್ಥ ಮಾಡ್ಕೋಬೇಕು, ಬಡವರು ದಿನದಲಿತರು ಹೆಣ್ಣು ಮಕ್ಕಳಿಗೆ ಏನಾದ್ರೂ ಕೂಡ ಇವತ್ತು ಉಳಿಬೇಕು ಅಂತ ಆದ್ರೂ ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರನೇ. ಕಾಂಗ್ರೆಸ್ ಪಾರ್ಟಿ ಅವರು ತಂದಂತ ಯೋಜನೆಗಳು ಇವತ್ತು ಅಮೆರಿಕದಲ್ಲಿ ಕೂಡ ಸದ್ದು ಮಾಡಿದವೆ. ನಿಮಗೆ ಗೊತ್ತಿರಬಹುದು, ಡೊನಾಲ್ಡ್ ಟ್ರಂಪ್ ಅಂತ ಒಬ್ಬ ನಾಯಕನನ್ನ ಸೋಲಿಸಿ ಇವತ್ತು ಒಬ್ಬ ಮಮದಾನಿ ಎನ್ನುವಂತ ಒಬ್ಬ ಯುವಕ, 33 ವರ್ಷದ ಯುವಕ ನಮ್ಮ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ಯೋಜನೆಗಳನ್ನೇ ನ್ಯೂಯಾರ್ಕ್ ಸಿಟಿಯಲ್ಲಿ ಕೊಟ್ಟು ಇವತ್ತು ಮೇಯರ್ ಆಗಿದ್ದಾರೆ. ಇದರಿಂದ ಅರ್ಥ ಆಗುತ್ತೆ ಏನು ಅಂತಂದ್ರೆ, ಯಾರು ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ಅಪಹಾಸ್ಯ ಮಾಡ್ತಾ ಇದ್ರೆ JDS ಮತ್ತು ಬಿಜೆಪಿ ಪಕ್ಷದವ್ರಿಗೆ ಅರ್ಥ ಆಗಬೇಕು, ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತ ಗ್ಯಾರಂಟಿ ಯೋಜನೆಗಳನ್ನೇ ಅವರು ಡೆಲ್ಲಿಯಲ್ಲಿ, ಬಿಹಾರದಲ್ಲಿ, ಮಧ್ಯಪ್ರದೇಶದಲ್ಲಿ, ಗುಜರಾತ್ನಲ್ಲಿ ಕಾಪಿ ಹೊಡೆದು ಎಲೆಕ್ಷನ್ ಗೆದ್ದಿದ್ದಾರೆ ಹೊರತು ಅವರ ಯಾವ ಸ್ವಂತ ಯೋಜನೆಗಳು ಕೂಡ ಇಲ್ಲ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಹೆಣ್ಣು ಮಕ್ಕಳನ್ನ ಬಲಪಡಿಸುವ ನಿಟ್ಟಿನಲ್ಲಿ ಇವತ್ತು ಕೊಡ್ತಾರಂತ ಗ್ಯಾರಂಟಿ ಯೋಜನೆಗಳು ಎಲ್ಲ ಕುಟುಂಬಗಳ ಆರ್ಥಿಕ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಇದ್ದಾವೆ, ಅವರ ಕೊಂಡುಕೊಳ್ಳುವ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಇದ್ದಾವೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಮಾತ್ರನೇ ಈ ದೇಶದ ಬಡವರು, ಈ ದೇಶದ ಹೆಣ್ಣು ಮಕ್ಕಳು, ಈ ದೇಶದ ಶೋಷಿತರಿಗೆ ನ್ಯಾಯವನ್ನು ಕೊಡ್ಲಿಕ್ಕೆ ಸಾಧ್ಯ ಇರುವಂತದ್ದು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನು ಎಲೆಕ್ಷನ್ ಬರ್ತಾ ಇದೆ, ಆ ಎಲೆಕ್ಷನ್ ನಲ್ಲಿ ನಿಮಗೆ 5 ಗ್ಯಾರಂಟಿ ಕೊಟ್ಟಿರುವ ಕಾಂಗ್ರೆಸ್ ಪಕ್ಷವನ್ನ, ಅದು ಗ್ರಾಮ ಪಂಚಾಯಿತಿಯಲ್ಲಾಗಿರ್ಬೋದು, TPJP ಆಗಿರ್ಬೋದು, ಮುಂದಿನ 2.5 ವರ್ಷದ ನಂತರ ಬರುವಂತ ಆದಿನಾರಾಯಣನವರ ಎಲೆಕ್ಷನ್ ನಲ್ಲಿ ಕೂಡ ನೀವು 10 ಬೆರಳುಗಳಿಂದ 2 ಕೈನ ಮುಷ್ಟಿಗಳಿಂದ ನೀವು ಕಾಂಗ್ರೆಸ್ ಪಕ್ಷವನ್ನ ಎತ್ತಿಡಿಬೇಕು. ಗ್ರಾಮಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಮನೆ ಮನೆಗೂ ಹೆಣ್ಣು ಮಕ್ಕಳಿಗೆ ತಿಳಿಸುವಂತ ಕೆಲಸ ಮಾಡಬೇಕು. ಆ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ರೆ ಮಾತ್ರನೇ ಬಡವರು ಈ ದೇಶದಲ್ಲಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ, ಅವರಿಗೆ ಕೊಂಡುಕೊಳ್ಳೋ ಶಕ್ತಿ ಬರ್ಲಿಕ್ಕೆ ಸಾಧ್ಯ ಇರುವಂತದ್ದು. ದಯಮಾಡಿ ಇಲ್ಲೇನೋ ಬಂದಿದ್ದೀವಿ, ನಾವು ಸೀರೆ ತಗೊಂಡಿದ್ದೀವಿ, ಹೋಗಿದ್ದೀವಿ ಅನ್ನುವಂಥದ್ದು ಬೇಡ. ಕಾಂಗ್ರೆಸ್ ಪಕ್ಷ ಮಾಡ್ತಿರುವಂತ ಹೋರಾಟವನ್ನು ಇವತ್ತೆಲ್ಲರೂ ಕೂಡ ಮನನ ಮಾಡ್ಕೋಬೇಕು, ನೆನಪು ಮಾಡ್ಕೋಬೇಕಾಗಿದೆ. ಅನ್ಯ ಪಕ್ಷಗಳು ಚುನಾವಣೆ ಗೆಲ್ಲಬೇಕು ಅಂತಂದ್ರೆ ಗೆದ್ದಿರೋ ಶಾಸಕರಿಗೆ ದುಡ್ಡು ಕೊಡ್ತಾರೆ, ಅಥವಾ EVM ಮಿಷನ್ಗಳನ್ನು ಹ್ಯಾಕ್ ಮಾಡಿ ಎಲೆಕ್ಷನ್ ಅನ್ನು ಗೆಲ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಆ ತರ ಅಲ್ಲ, ಅಭಿವೃದ್ಧಿಯನ್ನು ಮಾಡ್ತಾ ಇದೆ, ಜನರಿಗೆ ಯೋಜನೆಗಳನ್ನು ಕೊಡ್ತಾ ಇದೆ, ಜನರಿಗೆ ಆರ್ಥಿಕ ಶಕ್ತಿಯನ್ನು ಕೊಡ್ತಾ ಇದೆ, ಜನರಿಗೆ ಭೂಮಿ ಕೊಟ್ಟಿದೆ, ಜನರಿಗೆ ಶಿಕ್ಷಣ ಕೊಟ್ಟಿದೆ, ಈ ದೇಶದಲ್ಲಿ ಎಲ್ಲರಿಗೂ ಆರೋಗ್ಯ ಆಸ್ಪತ್ರೆಗಳನ್ನು ಕೊಟ್ಟಿರುವಂತದ್ದು, ನಮ್ಮ ಬದುಕಿನಿಂದ ಸಾಯೋ ತನಕ ಎಲ್ಲ ಯೋಜನೆಗಳು ಈ ದೇಶದಲ್ಲಿ ತಂದಿರುವಂತದ್ದು ಕಾಂಗ್ರೆಸ್ ಪಕ್ಷ. ಆದ್ರಿಂದ ಆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರನೇ ಇಂದಿರಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರಿಂದ ಹಿಡ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇವತ್ತಿರುವಂತ ಸಿದ್ದರಾಮಯ್ಯನ ಸರ್ಕಾರನು ಕೂಡ ಹೆಣ್ಣು ಮಕ್ಕಳ ಸಬಲೀಕರಣದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ಬಿಟ್ಟು ಹೆಣ್ಣು ಮಕ್ಕಳನ್ನು ಇವತ್ತು ಮುಂದೆ ತರುವ ಕೆಲಸ ಮಾಡ್ತಾ ಇದೆ. ಆದ್ರಿಂದ ದಯಮಾಡಿ ಎಲ್ಲ ಹೆಣ್ಣು ಮಕ್ಕಳು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿರಬೇಕು. ಅದೇ ರೀತಿಯಾಗಿ ಈ ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ಕೊಳ್ಳೋದ್ರ ಮೂಲಕ ನಾವೆಲ್ಲರೂ ಮುನ್ನಡೆಯೋಣ ಅಂತ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಚಾಚಾ ನೆಹರು ಅವರ ಹುಟ್ಟಿದ 14ನೇ ತಾರೀಕು ಮಕ್ಕಳ ದಿನಾಚರಣೆ. ಇವತ್ತು ಒಳ್ಳೆಯ ದಿವಸ ಅಂತೇಳಿ ನಾವು ಪೂರ್ವಭಾವಿ ಸಭೆ ದಿವಸನೇ ನಾವು 14ನೇ ತಾರೀಕು ಅಂತ ನಾವು ನಿಗದಿ ಮಾಡಿದ್ವಿ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಕಪ್ಪಲಮುಳುಗ್ ಪಂಚಾಯತು, ಅಮಡಿಗಲ್ ಪಂಚಾಯತು, ಆಲಂಗೂರು ಪಂಚಾಯತಿಯಿಂದ ಆಗಿಸ್ಬಿರ್ತಕ್ಕಂಥ ನಮ್ಮ ಅಕ್ಕ ತಂಗಿಯರೇ, ನಮ್ಮ ಅಣ್ಣ ತಮ್ಮಂದಿರೇ, ಇವತ್ತು ನಮ್ಮ ಆದಿನಾರಾಯಣ, ಶ್ರೀಮತಿ ಆದಿನಾರಾಯಣ ಅವರ ಮಿಸ್ಸಸ್ಸು ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಈ ಜಾಗ ಅಂತ ತವರು ಮನೆ ರೀತಿಯಲ್ಲಿ ಈ ತವರು ಮನೆಗೆ ನಮ್ಮ ಈ 3 ಪಂಚಾಯಿತಿ ಹೆಣ್ಮಕ್ಕಳನ್ನು ಕರೆಸಿ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಮಾಡಿ
ಅವರಿಗೆಲ್ಲ ಅವರ ಆಶೀರ್ವಾದ ಪಡಿಬೇಕಂತ ಬಂದಿದ್ದಾರೆ. ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿರೋದಕ್ಕೆ ಭಾಳ ಸಂತೋಷವಾಗಿದೆ. ಸ್ವಲ್ಪ ತಡವಾಗಿದೆ. ಈ ಕಾರ್ಯಕ್ರಮಕ್ಕೆ ಕೊತ್ತೂರು ಮಂಜು ಬರಬೇಕಾಗಿತ್ತು, ಅನಿಲ್ ಕುಮಾರು ಬರಬೇಕಾಗಿತ್ತು. ಅವರಿಗೆ ತುರ್ತು CM ಸಭೆ ಮೀಟಿಂಗ್ ಇರುವುದರಿಂದ ಬರುವುದು ಲೇಟು ಅಂತ ಹೇಳಿ ನೀವು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ನಮ್ಮ ಅಕ್ಕ ತಂಗಿಯರನ್ನ ಅವರಿಗೆಲ್ಲ ಅರಿಶಿನ ಕುಂಕುಮ ಬಳೆ ಸೀರೆ ಕೊಟ್ಟು ನೀವು ಸಂತೋಷಪಡಿಸಿ ಕಳಿಸ್ಬೇಕನ್ನೋ ದೃಷ್ಟಿಯಿಂದ ನಮಗೆ ಈಗ ಮೆಸೇಜ್ ಬಂತು. ಅದೇ ರೀತಿಯಲ್ಲಿ ಈಗ ಅದು ಅಷ್ಟು ಬೇಗನೆ ನಾವು ಎಲ್ರಿಗೂ ನಿಮಗೆ ಇದು ಮಾಡೋದಕ್ಕೆ ಅವರ ಆಶೀರ್ವಾದ ನಿಮಗಿರಲಿ, ನಿಮ್ಮ ಆಶೀರ್ವಾದ ಅವ್ರಿಗಿರಲಿ ಅಂತ ಇವತ್ತಿನ ಕಾರ್ಯಕ್ರಮ ನಮ್ಮ ತವರು ಮನೆಗೆ, ಯಾಕಂದರೆ ಗಂಡನ ಮನೆಯಿಂದ ತವರು ಮನೆಗೆ ಬರುವಾಗ ಎಷ್ಟು ಬೇಗ ನೀವು ಬಂದಿದ್ದೀರಂದರೆ ಇವತ್ತು ಭಾಳ ಖುಷಿಯಾಗಿದೆ. ಇಷ್ಟು ಜನ ಬಂದಿದ್ದಾರಂದರೆ 3 ಪಂಚಾಯಿತಿಯಿಂದ ಇಡೀ ತಾಲೂಕು ಒಂದೇ ದಿವಸ ಇಟ್ಕೊಂಡಿದ್ರೆ ನಮ್ಮ ಆದಿನಾರಾಯಣವರು ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ಅವರು ಹಂತವಾಗಿ ಈಗ ಆಲ್ರೆಡಿ ಎರಡು ಪ್ರೋಗ್ರಾಮನ್ನು ಮುಗಿಸಿದ್ದಾರೆ. ಹೆಬ್ಬಳ್ಳಿ, ತಾಯ್ಲೂರು, ಈಗ ನಮ್ಮ ಕಪ್ಪಲ್ಮಡುಗು, ಅಂಬಳಿಕಲ್ಲು, ಆಲಂಗೂರನ್ನು ಇವತ್ತು ಮುಗಿಯುತ್ತೆ. ನೆಕ್ಸ್ಟು ಇನ್ನು 2-3 ಪ್ರೋಗ್ರಾಮ್ಗಳಿದೆ. ಇದೇ ಥರ ಯಶಸ್ವಿ ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮ ಭಾಳ ಒಳ್ಳೆಯ ಅದ್ಧೂರಿಯಾಗಿ ನಡೀತಾ ಇದೆ ಅಂತೇಳಿ ನಿಮ್ಮ ಆಶೀರ್ವಾದ ಆದಿನಾರಾಯಣಕ್ಕೆ ಇರಲಿ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. जय बोलो भारत माता के, जय बोलो कांग्रेस पार्टी के, इंदिरा गांधी के, राहुल गांधी के, सोनिया गांधी के, मल्लिकार्जुन खड़गे साहेबರಿಗೆ, ಕೊತ್ತೂರು ಮಂಜಣ್ಣನವರಿಗೆ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಆದಿನಾರಾಯಣರವರೇ ಹಾಗೂ ಮುಳಬಾಗಿಲು ತಾಲೂಕು ಕಾಂಗ್ರೆಸ್ ಪಕ್ಷದ ಹಿರಿಯ ಧುರೀಣರಾದಂತಹ ರಾಮಲಿಂಗಾರೆಡ್ಡಿಯವರೇ, ಈಗ ತಾನೇ ಆಗಮಿಸಿದಂಥ ನಮ್ಮ KPCC ವರಿಷ್ಠರಾದಂಥ ನಾಯಕರು ಬಂದರೆ ಅವರಿಗೂ ಸ್ವಾಗತ. ಮತ್ತು ಈ ಸಭೆಯಲ್ಲಿರುವಂಥ ಎಲ್ಲ ಅಗ್ರಗಣ್ಯ ನಾಯಕರಿಗೂ, ವೇದಿಕೆ ಮೇಲಿರುವಂಥ ಎಲ್ಲ ಅಗ್ರಗಣ್ಯ ನಾಯಕರಿಗೂ, ಕಾಂಗ್ರೆಸ್ ಪಕ್ಷದ ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರಿಗೂ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿಗೂ, ತಾಲೂಕ್ ಪಂಚಾಯತಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಿಗೂ, ಹಾಲಿ ಸದಸ್ಯರಿಗೂ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ, ಗ್ರಾಮ ಪಂಚಾಯತಿ ಸದಸ್ಯರಿಗೂ ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಆದಿನಾರಾಯಣರವರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಒಂದನೇದಾಗಿ ಕಾಂಗ್ರೆಸ್ ಪಕ್ಷ ಜನರ ಪರವಾಗಿದೆ, ಜನರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಧ್ಯೇಯ ಧೋರಣೆಗಳನ್ನು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಪ್ರಪ್ರಥಮವಾಗಿ ಈ ದೇಶದ ಪ್ರಜೆಗಳು, ಸಾರ್ವಜನಿಕರು, ರೈತರು, ದೀನ ದಲಿತರು, ಅಲ್ಪಸಂಖ್ಯಾತರು ಸ್ವತಂತ್ರವಾಗಿ ಈ ದೇಶದಲ್ಲಿ ಜೀವನ ಮಾಡಬೇಕಂದ್ರೆ ಅಂಥ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಪಾರ್ಟಿ ಅಂದರೆ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಈಗಾಗಲೇ ಪ್ರಕಟಗೊಂಡಿರುವಂಥ ನಮ್ಮ ಆದಿನಾರಾಯಣರವರು ಬಹಳ ಒಳ್ಳೆಯ ವ್ಯಕ್ತಿ.
ಒಳ್ಳೆಯ ಮನೋಭಾವ, ಸದ್ಗುಣ ವ್ಯಕ್ತಿ ಮತ್ತು ಒಳ್ಳೆ ನಡತೆ ಉಳ್ಳವಂಥ ವ್ಯಕ್ತಿ. ಜನರ ಮಧ್ಯದಲ್ಲಿ ಈಗಾಗಲೇ ತಾಲೂಕಿನಾದ್ಯಂತ ಓಡಾಡಿದ್ದಾರೆ. ತಾಲೂಕಿನ ಜನತೆಯ ಕಷ್ಟ ಸುಖಗಳನ್ನು ಅರ್ತಿದ್ದಾರೆ. ಈಗ ಅವರಿಂದ ಈ ತಾಲೂಕಿನ ಜನಕ್ಕೆ ಈಗಾಗಲೇ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ನಮ್ಮ ದೀರ್ಘ ಸುಮಂಗಳಿ ಕಾರ್ಯಕ್ರಮದ ಅಂಗವಾಗಿ ಸೇರಿರ್ತಕ್ಕಂಥ ನನ್ನ ಹಿರಿಯರಾದಂಥ ಕಾಂಗ್ರೆಸ್ ಮುಖಂಡರಿಗೆ ಎಲ್ಲರಿಗೂ ವಂದಿಸ್ತಾ, ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ಆದಿನಾರಾಯಣ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಇವತ್ತು ಈ ದೀರ್ಘ ಸುಮಂಗಳಿ ಭವ ಕಾರ್ಯಕ್ರಮಕ್ಕೆ ಅನೇಕ ಹೆಣ್ಮಕ್ಳು ನಮ್ಮ ಸಹೋದರಿಯರು ಬಂದಿದ್ದಾರೆ. ಇವರಿಗೆಲ್ಲ ನಿಜವಾದ ಸೋದರ ಅಂದರೆ ನಮ್ಮ ಆದಿನಾರಾಯಣವರು. ಆದಿನಾರಾಯಣವರು ನಿಮಗೆ ನಿಜವಾದ ಸೋದರ. ನಿಮ್ಮ ದೀರ್ಘ ಸುಮಂಗಳಿ ಭವ ಅಂಥೇಳಿ ಈ ಕಾರ್ಯಕ್ರಮ ಮಾಡಿ ನೀವು ನಮ್ಮನ್ನು ಸುಮಂಗಳಿಯಾಗಿರಲಿ ಅಂತ ಅರಸ್ತಾ, ನಿಮ್ಮ ಕಷ್ಟ ಸುಖಗಳಲ್ಲಿ ನಿಮ್ಮ ಜೊತೆ ನಿಂತಿರ್ತಕ್ಕಂಥ ನಮ್ಮ ಆದಿನಾರಾಯಣವ್ರಿಗೆ ಅವರ ಕೈ ಬಲಪಡಿಸ್ಬೇಕು ನೀವೆಲ್ಲರೂ ಸೇರಿ. ಮುಂದಿನ ದಿನಗಳಲ್ಲಿ ಮಾತೃದೇವೋಭವ, ಆಚಾರ್ಯ ದೇವೋಭವ, ಕಾಯಕ ದೇವೋಭವ ಅಂತ ಅನೇಕ ಕಾರ್ಯಕ್ರಮಗಳನ್ನು ಇಟ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆಲ್ಲರಿಗೂ ನಿಮ್ಮ ಸೇವೆ ಮಾಡ್ತಾ ಸದಾ ನಿಮ್ಮ ಸೇವಕನಾಗಿ ನಿಮ್ಮ ಮನೆ ಮಗನಾಗಿ ದುಡಿತಾ ಇರುವ ನಮ್ಮ ಆದಿನಾರಾಯಣವ್ರಿಗೆ ನಿಮ್ಮೆಲ್ಲರ ಶ್ರೀರಕ್ಷೆ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಕಾಂಗ್ರೆಸ್ ಪಕ್ಷ ಸಹ ಅವ್ರ ಮೇಲೆ ಅನೇಕ ವಿಶ್ವಾಸ ಇಟ್ಟಿದೆ, ಅವ್ರಿಗೆ ಒಂದು ಜವಾಬ್ದಾರಿ ಸಹ ಕೊಟ್ಟಿದೆ. ಆ ನಿಟ್ಟಲ್ಲಿ ಅವರು ಸಹ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾವುದೇ ಜಾತಿ ಪಂಥ ಮತ ಭೇದಗಳು ಮರೆತು ಜನಸೇವೆಯಲ್ಲಿ ತೊಡಗಿದ್ದಾರೆ ಅಂತ ನಮ್ಮ ಆದಿನಾರಾಯಣವರು ಈ ಕ್ಷೇತ್ರಕ್ಕೆ ಸಿಕ್ಕಿರುವುದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಿಮ್ಮ ಆಶೀರ್ವಾದ ಯಾವ ರೀತಿ ಇರುತ್ತೆ ಅನ್ನೋದು ಅವರು ಒಂದು ವಿಧಾನಸೌಧದ ಮೆಟ್ಲು ಹತ್ತಿದಾಗ ಅದರ ಎಫೆಕ್ಟ್ ಏನು ಅಂತ ಗೊತ್ತಾಗುತ್ತೆ. ನೀವೆಲ್ಲರೂ ಅವ್ರನ್ನ ವಿಧಾನಸೌಧದ ಮೆಟ್ಲು ಹತ್ತಿಸ್ತೀರಾ? ಎಲ್ಲರೂ ಒಂದ್ಸಲಿ ಕೈ ಎತ್ತಿ. ಆದಿನಾರಾಯಣವರು ವಿಧಾನಸೌಧದ ಮೆಟ್ಲು ಹತ್ತಿಸ್ತೀರಾ ನೀವೆಲ್ಲ? ಯಾಕೋ ಎತ್ತಾ ಇಲ್ಲ ಸೋದರಿಯರು? ಆದಿನಾರಾಯಣವರ ವಿಧಾನಸೌಧದ ಮೆಟ್ಲನ್ನು ಹತ್ತಿಸ್ತೀರಾ? ವೆರಿ ಗುಡ್. ನಿಮ್ಮ ಕಷ್ಟ ಸುಖಕ್ಕೆ ನಿಂತಿರತಕ್ಕಂಥ ಈ ಆದಿನಾರಾಯಣವ್ರನ್ನ ನೀವು ಯಾವತ್ತೂ ಕೈ ಬಿಡಲ್ಲ ಅನ್ನೋ ವಿಶ್ವಾಸ ನನಗಿದೆ. ಮತ್ತು ಆದಿನಾರಾಯಣವ್ರಿಗೆ ಕಾಂಗ್ರೆಸ್ಸು ಸಹ ಯಾವತ್ತೂ ಕೈ ಬಿಡೋದಿಲ್ಲ, ಕಾಂಗ್ರೆಸ್ಸು ಅವ್ರ ಪರ ನಿಂತಿರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. 2 ನಿಮಿಷದಲ್ಲೇ ಮಾತು ಮುಗಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ನೀವೆಲ್ಲ ಹೊಟ್ಟೆ ಹಸ್ಕೊಂಡಿರ್ತೀರಾ, ಯಾಕೆಂದರೆ ಭಾಳ ಹೊತ್ತಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಯಾವತ್ತು ಮನೆಗೆ ಹಿರಿ ಮಗ ಹುಟ್ಟಬಾರ್ದಂತೆ, ಭಾಷಣಕ್ಕೆ ಕೊನೆಯವನಾಗಿ ಬರಬಾರ್ದಂತೆ. ನಾನು ಕೊನೆಯವನಾಗಿ ಬಂದಿದ್ದೀನಿ. ನೀವು ಭಾಳ ವಿಚಾರಗಳು ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿರುತ್ತೆ, ಸುಸ್ತಾಗಿರುತ್ತೆ. ಆದಷ್ಟು ಬೇಗ ನಿಮಗೆಲ್ಲರಿಗೂ ಊಟದ ವ್ಯವಸ್ಥೆ ಆಗಲಿ ಅಂತ ಹೇಳ್ತಾ ನನ್ನ ಈ ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್.